ನೋಡಿ, ಯಾವುದೇ ಬಿಲ್ಲು ವಿಧಾನಸೌಧದ ಗೋಡೆಯಲ್ಲೂ ಕೂಡ ಕಾಸು 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 ಅಂತ ನಾನು ಹೇಳಿದ್ದೀನಿ. ಮಂತ್ರಿಗಳು ಈಶ್ವರಪ್ಪನವರು ರಾಜೀನಾಮೆ ವಿಚಾರ ಕೂಡ ಗೊತ್ತಿದೆ. ಎಲ್ಲ ಕಾಂಟ್ರಾಕ್ಟ್ಗಳೆಲ್ಲ ರಾಜೀನಾಮೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಗೊತ್ತಿದೆ. ಇವತ್ತು ವಿಧಾನಸೌಧದಲ್ಲಿ ಒಂದೇ ಅಲ್ಲ, ಯಾವ ಗ್ರಾಮ ಪಂಚಾಯತಿ ಆಫೀಸ್ ತಗೊಳ್ಳಿ, ಯಾವ ಕಾರ್ಪೊರೇಷನ್ ತೆಗೆದುಕೊಳ್ಳಿ, ದುಡ್ಡಿಲ್ಲದೆ ಏನೂ ನಡೀತಾ ಇಲ್ಲ. ಸೊ ವಿಧಾನಸೌಧ ಅಧಿಕಾರಿಗಳಿಗೂ ಕೊಡಬೇಕು, ಮಂತ್ರಿಗಳಿಗೂ ಕೊಡಬೇಕು, ಎಲ್ಲರಿಗೂ ಕೊಡಬೇಕು ಅನ್ನೋ ದೃಷ್ಟಿಯಿಂದನೇ ಈ ರೀತಿ ಆಗ್ತಿರೋದು. ಇದೊಂದು ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯದ ಆಡಳಿತ ಒಂದು ಭ್ರಷ್ಟ ಆಡಳಿತ ಅಂತೇಳಿ ಹೆಸರು ಬಂದಿದೆ. ಸರ್ಕಾರ ಮುಚ್ಚಾಕ್ತಾರೆ. ಯಾವ ಕಾರಣಕ್ಕೂ ಯಾರಿಗೂ ಇಡಿಗೂ ಕೊಡೋದಿಲ್ಲ, ಇನ್ಕಮ್ ಟ್ಯಾಕ್ಸ್ಗೂ ಕೊಡೋದಿಲ್ಲ, ಯಾರಿಗೂ ಕೊಡೋದಿಲ್ಲ. ಮಂತ್ರಿಗಳ ಮೇಲೆ ಯಾವುದೇ FIR ಆದರೂ ಮುಚ್ಚಾಕ್ತಾರೆ, MLA ಗಳಾದರೆ ಮುಚ್ಚಾಕ್ತಾರೆ, ಬೇರೆಯವ್ರ ಮೇಲೆಲ್ಲ ಚಾರ್ಜ್ ಶೀಟ್ ಹಾಕೋದು, ಅರೆಸ್ಟ್ ಮಾಡೋದು, ಈ ಕೆಲಸ ಎಲ್ಲ ಮಾಡ್ತಾರೆ. ಇದು ಸರ್ಕಾರದ ಒಂದು ಮುಖ. ವಿಧಾನಸೌಧದಲ್ಲೇ ಸೆಟಲ್ಮೆಂಟ್ ನಡೀತದೆ. ಹೌದಪ್ಪ, ವಿಧಾನಸೌಧದಲ್ಲೇ ಸೆಟಲ್ಮೆಂಟ್ ನಡೀತದೆ, ವಿಧಾನಸೌಧದಲ್ಲೇ ಆಯ್ತದೆ, ಎಲ್ಲ ಆಯ್ತದೆ. ಅದೇನು ಕ್ರಮ ಕೈಗೊಳ್ತಾರೋ